ಈಶ್ವರಾನಂದ ಶಿವಯೋಗಿಗಳು, ಸಿನ್ನೂರು, ಮಹಾರಾಷ್ಟ್ರ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಚರಣಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆ. ಏಕಂ ವಿಶಿಷ್ಟಂ ಬಹುಧಾ ಗುಹಾಸು ಸರ್ವಾಲಯಂ ಚರಾಚರಸ್ಥಂ ತಾಮೇವ ಶಂಭುಂ ಶರಣಂ ಪ್ರಪದ್ಯೆ ತಾಮೇವ ಶರಣಂ ಪ್ರಪದ್ಯೆ. ಪರಮ ಪೂಜ್ಯನೆಯ ಪರಮಾರಾಧನೆಯ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಪರಮ ಪೂಜ್ಯನೆಯ ಪರಮಾರಾಧನೆಯ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದರಲ್ಲಿ ಅನೇಕ ಪ್ರಣಾಮ ಸಮರ್ಪಿಸಿ ಹಾಗೂ ಜಗದ್ಗುರು ಜಗದ್ವಂದ್ಯ ಗುರುನಾಥಪ್ಪನವರ ಚರಣಾರವಿಂದರಲ್ಲಿ ಅನೇಕ ಪ್ರಣಾಮವನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯನೆಯ ಪರಮಾರಾಧನೆಯ ಜಗದ್ಗುರು ಭಾರತೀಯ ಅಪ್ಪಂಗಳವರ ಚರಣಾರವಿಂದರಲ್ಲಿ ಅನೇಕ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಕಲ ಪೂಜ್ಯರ ಚರಣಾರವಿಂದರಲ್ಲಿ ಅನೇಕ ಪ್ರಣಾಮವನ್ನು ಸಮರ್ಪಿಸಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಲ್ಲಿ ಚಿಚ್ಚೋತಿಯಾಗಿ ಬೆಳಗತಕ್ಕಂಥ ಪರಂಜ್ಯೋತಿ ಪರಮೇಶ್ವರನಿಗೂ ಅನೇಕ ವಂದನೆ. ಇವತ್ತು ಈ ಕಾರ್ಯಕ್ರಮದ ಭಗವದ್ಗೀತೆಯ ಒಂದು ವಚನವನ್ನು, ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ತಮ್ಮೆಲ್ಲರಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನ, ಚತುರ್ವಿಧ ಭಜಂತೆ ಮಾಂ ಜನ ಪರಿಭಾಷಂತೆ ಅರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅಲ್ಲಿ ಅರ್ಜುನನಿಗೆ ಭರತರ್ಷಭ ಅಂತೇಳಿ ಸಂಬೋಧನವನ್ನು ಮಾಡ್ತಾನೆ ಕೃಷ್ಣ. ಭರತರ್ಷಭ ಅಂದ್ರೆ ಭರತನ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ ಅಂತ ಒಂದು ಅರ್ಥದ. ಅಲ್ಲಿ ಅಂದ್ರೆ ಪರಮಾತ್ಮನೇ ಏವ ರಮದೇ ಸ ಭರತ. ಯಾರು ಪರಮಾತ್ಮನಲ್ಲಿ ರಮಮಾಣರಾಗಿರ್ತಾರೋ ಅಂಥವರಿಗೆ ಭರತ ಅಂತ ಕರೀತಾರೆ. ಅದಕ್ಕೆ ಪರಮಾತ್ಮನಲ್ಲಿ ರಮಮಾನವಾಗಿರ್ತಕ್ಕಂಥ ಭಕ್ತರ ಒಂದು ಮಾತನ್ನು ಹೇಳುವ ಸಲುವಾಗಿ ಅರ್ಜುನನಿಗೆ ಸಹಿತ ಭರತ ಅಂತ ಹೇಳಿದ ಕೃಷ್ಣ ಸಂಬೋಧನೆಯನ್ನು ಮಾಡಿದ. ಅದರ ಭಕ್ತರಲ್ಲಿ 4 ಪ್ರಕಾರ ಭಕ್ತರನ್ನು ಹೇಳಿದ. ಒಬ್ಬ ಒಬ್ಬ ಅರ್ಥಾರ್ಥಿ, ಒಬ್ಬ ಜಿಜ್ಞಾಸು, ಒಬ್ಬ ನ್ಯಾಯಿ ಅಂತ 4 ಪ್ರಕಾರದ ಭಕ್ತರನ್ನು ವಿಭಾಗ ಮಾಡಿದರು. ಅರ್ಥ ಯಾರಪ್ಪ, ನನಗೆ ಸಂಪತ್ತು ಸಿಗಬೇಕು, ನನಗೆ ಧನ ಸಂಪತ್ತಿಗಳು ಪ್ರಾಪ್ತಿಯಾಗಬೇಕು, ಐಶ್ವರ್ಯವನ್ನು ಅನುಭವಿಸಬೇಕು ಅಂತೇಳಿ ಪರಮಾತ್ಮನನ್ನು ಆರಾಧಿಸ್ತಾನೋ ಅಂಥವನಿಗೆ ಅರ್ಥಿ ಭಕ್ತ ಅಂತ ಕರೆದರು. ಯಾವಾತ ಪರಮಾತ್ಮನನ್ನು ವಿಚಾರಿಸಿ ಚಿಂತನೆ ಮಾಡಿ ಆತನ ತಿಳ್ಕೋಬೇಕು ಅಂತ ತಿಳ್ಕೊಂಡು ಜಿಜ್ಞಾಸೆಯನ್ನು ಮಾಡ್ತಾನೆ. ಜಿಜ್ಞಾಸ ಅಂದರೆ ಜ್ಞಾತುಮಿಚ್ಛ. ಅದಕ್ಕೆ ಪರಮಾತ್ಮನ ತಿಳ್ಕೋಬೇಕು ಅಂತ ವಿಚಾರಣೆಯನ್ನು ಮಾಡ್ತಾನೆ, ಅಂಥವನಿಗೆ ಜಿಜ್ಞಾಸು ಭಕ್ತ ಅಂತ ಕರೆದರು. ಒಬ್ಬ ಅರ್ಥಾರ್ಥಿ ಅದಾನ, ಅವ ಪರಮಾತ್ಮನನ್ನು ಒಲಿಸಿಕೊಳ್ಳಬೇಕು ಮತ್ತು ಐಶ್ವರ್ಯವನ್ನು ಪಡಿಬೇಕು ಅನ್ನುವ ಒಂದು ಭಾವನೆಯಿಂದ ಆರಾಧನೆಯನ್ನು ಮಾಡ್ತಾನೆ. ಅವನಿಗೆ ಅರ್ಥಾರ್ಥಿ ಅಂತ ಕರೆದರು. ಇನ್ನೊಬ್ಬ ಅದಾನ ಜ್ಞಾನಿ ಅಂತ. ಕೃಷ್ಣ ಹೇಳ್ತಾನ, ಈ 4 ಜನ ಭಕ್ತರಲ್ಲಿ ನನಗೆ ಅತಿ ಪ್ರಿಯವಾಗಿರ್ತಕ್ಕಂಥ ಭಕ್ತ ಯಾರು ಅಂದ್ರೆ ಜ್ಞಾನಿ. ಜ್ಞಾನಿ ಮಮ ಆತ್ಮ ಏವ.
ಜ್ಞಾನಿ ಅದನಲ್ಲ, ಅದು ನನ್ನ ಆತ್ಮನೇ ಅದ. ಯಾಕವ ನನ್ನ ಆತ್ಮ ಅಂತ? ಯಾಕಂದ್ರೆ ಜ್ಞಾನಿಯ ಭಾವನೆ ಹೆಂಗಿರ್ತದಂದ್ರೆ, ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ. ಜ್ಞಾನಿ ಭಾವನೆ ಏನಾಗಿದೆ, ಜ್ಞಾನಿಯ ವೃತ್ತಿ ಏನಾಗಿದೆ, ಎಲ್ಲದರಲ್ಲಿಯೂ ಪರಮಾತ್ಮನನ್ನು ನೋಡುವ ಒಂದು ವೃತ್ತಿ ಬೆಳೆದಿದೆ. ಅವ ಪರಮಾತ್ಮನನ್ನು ಎಲ್ಲರಲ್ಲಿ ನೋಡ್ತಾನೆ. ಅದಕ್ಕೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ. ಎಲ್ಲ ಭೂತಾದಿಗಳಲ್ಲಿ ತನ್ನನ್ನು ನೋಡ್ತಾನೆ, ತನ್ನಲ್ಲಿ ಎಲ್ಲ ಭೂತಾದಿಗಳನ್ನು ನೋಡ್ತಾನೆ. ಅದಕ್ಕೆ ಪರಮಾತ್ಮನನ್ನು ಹೀಗೆ ಅನನ್ಯವಾಗಿ ಪ್ರೀತಿಸತಕ್ಕಂಥ ಭಕ್ತ ಜ್ಞಾನಿ ಇದ್ದಾನೆ. ಅದಕ್ಕೆ ಮಾನ್ಯ ವಿಷಯ ಇಟ್ಟಿತ್ತು, ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸಂತೆ. ಅಲ್ಲಿಯೂ ಸಹಿತ ಅನನ್ಯವಾಗಿ ಅಂದರೆ ಪರಮಾತ್ಮನನ್ನು ಭಿನ್ನವಾಗಿ ಆತ ಬಯಸೋದಿಲ್ಲ, ಪರಮಾತ್ಮನ ಸ್ವರೂಪವಾಗಿ ಭಜಿಸ್ತಾನೆ. ಅಂಥವನಿಗೆ ಜ್ಞಾನಿ ಅಂತ ಕರೀತಾರ. ಆ ಜ್ಞಾನಿ ನನಗೆ ಅತಿ ಪ್ರಿಯನದ. ಅದಕ್ಕೆ ಇಲ್ಲಿ ಭಕ್ತನಾದವ ಆ ಪರಮಾತ್ಮನ ಅನನ್ಯವಾಗಿ ಪ್ರೀತಿಸ್ತಾನಲ್ಲ, ಅಂಥ ಭಕ್ತ ಪರಮಾತ್ಮನಿಗೆ ಪ್ರಿಯನಾಗ್ತಾನ. ಉಳಿದ ಭಕ್ತರು ಪರಮಾತ್ಮನಿಗೆ ಪ್ರಿಯರಾಗುವುದು. ಅದಕ್ಕೆ ಪರಮಾತ್ಮನಿಗೆ ನಾವು ಪ್ರಿಯ ಆಗಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಅಂದ್ರೆ, ನಾವು ಸಾಧನೆಯನ್ನು ಮಾಡಬೇಕಾಗ್ತದೆ. ನಮ್ಮ ಮನಸ್ಸು ಆ ಕಡೆಗೆ ಈ ಕಡೆಗೆ ಹರಿದು ಹೋಗ್ತಿರ್ತದೆ. ಅದನ್ನು ಆತ್ಮನಲ್ಲಿ ನಿಲ್ಲಿಸಿ ಮೊದಲು ನಾವು ಪರಮಾತ್ಮನ ಸ್ವರೂಪ ಅಂತ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ತಿರಂ ತದೋ ನೇಮ್ಯೇತ ಆತ್ಮನ್ನೇವ ವಶಂ ನಯೇತ್. ನಮ್ಮ ಮನಸ್ಸು ಹರಿದು ಹೋಗತಕ್ಕಂಥ ಮನಸ್ಸನ್ನು ಮೊದಲು ನಮ್ಮಲ್ಲಿ ಆತ್ಮನನ್ನು ನಿಲ್ಲಿಸಿ ನಮ್ಮ ಆತ್ಮ ನಾವು ಪರಮಾತ್ಮನ ಸ್ವರೂಪ ಆದಿವು ಅನ್ನೋದನ್ನು ತಿಳ್ಕೋಬೇಕಾಗ್ತದೆ. ಹೀಗೆ ತಿಳ್ಕೊಂಡ ಬಳಿಕ ಎಲ್ಲದರಲ್ಲಿಯೂ ಆತ್ಮನನ್ನು ನೋಡಾಗ್ತದೆ. ಎಲ್ಲವೂ ಆತ್ಮ ಸ್ವರೂಪನಾಗ. ಯಾಕಂದ್ರೆ ಆಗಮದಲ್ಲಿ ಹೇಳ್ತಾರ, ಲಿಂಗ ಮಧ್ಯೆ ಜಗತ್ಸರ್ವಂ ಲಿಂಗ ಭಯ ಪರಂ ನಾಸ್ತಿ. ಅದಕ್ಕೆ ಲಿಂಗ ಮಧ್ಯದಲ್ಲಿ ಪರಮಾತ್ಮನಲ್ಲಿ ಜಗತ್ತದ, ಆ ಪರಮಾತ್ಮನ ಬಿಟ್ಟ ಈ ಜಗತ್ತಿಲ್ಲ. ಲಿಂಗ ಭಯ ಪರಂ ನಾಸ್ತಿ ತಸ್ಮಾಹಂ ಲಿಂಗಮಯಂ. ನಾನು ಸಹಿತ ಲಿಂಗ ಸ್ವರೂಪನೇ ಇದ್ದೀನಿ ಅಂದರೆ ಪರಮಾತ್ಮನ ಸ್ವರೂಪನೇ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ನಾನು ಪರಮಾತ್ಮ ಅಂತ ತಿಳ್ಕೋಬೇಕಂತ ಮೊದಲು ತಿಳ್ಕೋಬೇಕಾಗ್ತದ. ಆಮೇಲೆ ಎಲ್ಲ ಕಡೆಗೆ ಪರಮಾತ್ಮನನ್ನು ನೋಡಾಗ್ತದೆ. ಆದ್ರೆ ಮತ್ತೊಂದು ಭಕ್ತಿ ಹೆಂಗದಪ್ಪ ಅಂದ್ರೆ, ಯಾಕ ಭಕ್ತಿಯಲ್ಲಿ ನವವಿಧ ಭಕ್ತಿಗಳನ್ನು ಹೇಳುತ್ತಾರೆ. ಆದರೆ ನಮ್ಮಲ್ಲಿ ಒಂದು ಜ್ಞಾನಪೂರ್ವ ಭಕ್ತಿ, ಒಂದು ಜ್ಞಾನಾನಂತರ ಭಕ್ತಿ. ಒಂದು ಜ್ಞಾನಪೂರ್ವದಲ್ಲ ಭಕ್ತಿ ಅಂದ್ರೆ ಎಲ್ಲದರಲ್ಲಿ ಪರಮಾತ್ಮನನ್ನು ನೋಡ್ತಾ ಇರೋದು. ಹೆಂಗ ಮೀರಾಬಾಯಿ ಕುಣಿತ ಬೃಂದಾವನದೊಳಗೆ ಮಧುರೆಯೊಳಗೆ ಕೃಷ್ಣನನ್ನು ಧ್ಯಾನ ಮಾಡ್ತಾ ಎಲ್ಲ ಕಡೆಗೆ ಎಲ್ಲರಲ್ಲಿ ಕೃಷ್ಣನ ನೋಡ್ತಾ ಕುಣಿತ ಹೋಗ್ತಿತ್ತು. ನಮ್ಮ ಕುಣಿ ಅಂದ್ರೆ ಆಗೋದಿಲ್ಲ, ಯಾಕೆ ನಾಚಿಕೆ ಬರ್ತದೆ. ಬೇರೆಯವರನ್ನು ನೋಡುತ್ತೀವಿ, ಜನ ಆಧಾರ ಅಂತೀವಿ. ಆದರೆ ಮೀರಾಬಾಯಿ ಎಲ್ಲರಲ್ಲಿಯೂ ಕೃಷ್ಣನನ್ನು ನೋಡ್ಕೊಂತ ಕುಣಿತಾ ಇತ್ತು. ಎಲ್ಲರಲ್ಲಿ ಕೃಷ್ಣನ ನೋಡ್ತಾ ಕುಣಿತಾ ಹೋಗ್ತಿದ್ದು ನಾಚಿಕೆ ಅನ್ನೋದು ಇರೋದು. ಅದು ಎಲ್ಲದರಲ್ಲಿ ಪರಮಾತ್ಮನ ನೋಡುವುದೇನದಲ್ಲ, ಪರಮಾತ್ಮನ ನೋಡಿ ಆರಾಧಿಸೋದು ಅದು ಜ್ಞಾನದ ಪೂರ್ವದಲ್ಲಿರ್ತಕ್ಕಂಥ ಭಕ್ತಿ. ಅದಕ್ಕೆ ಹೇಳ್ತಾರ, ಭಕ್ತಿ ಮಾತ್ರವನ್ನು ಮಾಡಿದೊಡೆ ಮುಕ್ತಿಯನ್ನು ಒಲಿಯುವ ನೀಶನ್. ಅದರ ಭಕ್ತಿಯನ್ನು ಮಾಡಿದರೆ ಸಾಕು, ಆ ಮುಕ್ತಿಯನ್ನು ಕೊಡ್ತಾನೆ. ಅದಕ್ಕೆ ಶಂಕರಾಚಾರ್ಯ ಹೇಳಿದರು, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಗಿರೇಸಿ. ಮುಕ್ತಿಯನ್ನು ಪಡೆಯಬೇಕನ್ನುವ ಒಂದು ಸಾಧನೆ ಯಾವುದು ಅಂದ್ರೆ ಅದು ಭಕ್ತಿಯಾಗಿದೆ. ಅದಕ್ಕೆ ಭಕ್ತಿಯಿಂದಲೇ ಶಕ್ತಿ, ಭಕ್ತಿಯಿಂದಲೇ ಮುಕ್ತಿ. ಭಕ್ತಿ ವಿರಕ್ತಿ ಎಳೆಯದಿರಿ ಜಗದಲ್ಲಿ ಮುಕ್ತಿ ಇಲ್ಲೆಂದ ಸರ್ವಜ್ಞ. ಅದಕ್ಕೆ ಭಕ್ತಿಯನ್ನು ನಾವು ಇಲ್ಲದಂತೆ ಮಾಡಬಾರದು, ಭಕ್ತಿಯನ್ನು ಮಾಡಬೇಕು.
ಹೆಂಗೆ ಮಾಡಬೇಕಪ್ಪ? ಎಲ್ಲದರಲ್ಲಿ ಪರಮಾತ್ಮನನ್ನು ನೋಡೋ ಒಂದು ಭಕ್ತಿಯನ್ನು ಮಾಡಬೇಕು. ಎಲ್ಲದರಲ್ಲಿ ನೋಡ್ತಾ ನೋಡ್ತಾ ಒಂದು ದಿವಸ ಏನಾಗ್ತದ, ಎಲ್ಲವೂ ತಾನೂ ಪರಮಾತ್ಮನಾಗ್ತಾನ, ಎಲ್ಲವೂ ಪರಮಾತ್ಮ ಆಗಿ ಕಾಣಿಸ್ತದ. ಅದಕ್ಕೆ ಸರ್ವವೆಲ್ಲವನ್ನು ಚಿದಾತ್ಮಗಂಡು ಸರ್ವ ಸಮತ್ವದಿಂದಲೇ ಭಕ್ತಿ ಅಂತಂದರು. ಅದಕ್ಕೆ ಎಲ್ಲದರಲ್ಲಿ ಪರಮಾತ್ಮನ ನೋಡ್ತಾ ಹೋದಂಗ ಸರ್ವವೂ ಎಲ್ಲವೂ ಪರಮಾತ್ಮನ ರೂಪನೇ ಕಾಣಿಸಾಗ್ತದೆ. ಅದಕ್ಕೆ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಂತ ಹೇಳಿದೆ. ಎಲ್ಲವೂ ಈಶ್ವರನ ಸ್ವರೂಪ ಕಾಣಿಸ್ತದ, ಈಶ್ವರನನ್ನು ಬಿಟ್ಟು ಬೇರೆ ಏನೂ ಕಾಣಿಸೋದಿಲ್ಲ. ಇದಕ್ಕೆ ಜ್ಞಾನಾನಂತರ ಭಕ್ತಿ ಅಂತ ಕರೀತಾರೆ. ಅದಕ್ಕೆ ಎಲ್ಲದರಲ್ಲೂ ಎತ್ತರ ಮನೋಯಾಗಿ ತತ್ರ ಬ್ರಹ್ಮ ದರ್ಶನ ಅನ್ನುವಂತೆ ಎಲ್ಲೆಲ್ಲಿ ಮನಸ್ಸು ಹೋಗ್ತದ ಅಲ್ಲೆಲ್ಲವೂ ಪರಮಾತ್ಮನೇ ಕಾಣಿಸ್ತಾನ. ತನ್ನಲ್ಲಿಯೂ ಪರಮಾತ್ಮ, ಹೊರಗೆಲ್ಲವೂ ಪರಮಾತ್ಮನನ್ನು ಬಿಟ್ಟು ಏನೂ ಕಾಣಿಸೋದಿಲ್ಲ. ಸರ್ವಂ ಕಲ್ವಿದಂ ಬ್ರಹ್ಮ. ಅದಕ್ಕೆ ಎಲ್ಲವೂ ಬ್ರಹ್ಮ ಸ್ವರೂಪವೇ ಕಾಣಿಸ್ತದ ವಿನಃ ಮತ್ತೊಂದು ಆತನಿಗೆ ಕಾಣಿಸೋದಿಲ್ಲ. ಅಲ್ಲೇ ಪಶು ಪಕ್ಷಿ ಪ್ರಾಣಿಗಳು ಮನುಷ್ಯರು ಇವು ಸಹಿತ ಭೇದಗಳು ಹೊರಟು ಹೋಗ್ತವೆ. ಅದಕ್ಕೆ ಕೃಷ್ಣ ಇನ್ನೊಂದು ಕಡೆ ಹೇಳ್ತಾನ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಸುನಿ ಚೈವ ಸುಪಾಕೇಚ ಪಂಡಿತ ಸಮದರ್ಶಿಯ. ಅದಕ್ಕೆ ಯಾರು ಜ್ಞಾನವನ್ನು ಪಡ್ಕೋತಾರ, ಯಾರಿಗೆ ಜ್ಞಾನ ಆಗ್ತದ ಅಂತ ಜ್ಞಾನಿ ಮನುಷ್ಯ ಅದೇನು ಮಾಡ್ತಾನ, ಎಲ್ಲದರಲ್ಲಿಯೂ ಪರಮಾತ್ಮನನ್ನು ಕಾಣಿಸ್ತಾನ. ಪಶು ಪಕ್ಷಿ ಪ್ರಾಣಿಗಳೆಲ್ಲರಲ್ಲಿಯೂ ಪ್ರತಿಯೊಂದು ವಸ್ತುವಿನಲ್ಲಿ ಸಹಿತ ಪರಮಾತ್ಮನನ್ನು ಕಾಣುತ್ತಾನೆ. ಅದಕ್ಕೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ. ಅದಕ್ಕೆಲ್ಲ ಭೂತಾದರಲ್ಲಿಯೂ ಆತ್ಮನ ನೋಡ್ತಾನೆ, ತನ್ನಲ್ಲಿಯೂ ಆತ್ಮನನ್ನು ನೋಡುತ್ತಾನೆ. ತನ್ನನ್ನು ಎಲ್ಲದರಲ್ಲಿ ನೋಡ್ತಾನೆ, ಎಲ್ಲವನ್ನ ತನ್ನಲ್ಲಿ ನೋಡುತ್ತಾನೆ. ಇಂಥ ಭಾವ ಬಂತು ಅಂದ್ರೆ ಆವ ಜ್ಞಾನ ಎನಿಸ್ಕೊಳ್ತಾನ, ಆತ ಪರಮಾತ್ಮನಿಗೆ ಅತಿ ಪ್ರಿಯನಾಗ್ತಾನೆ. ಅದಕ್ಕೆ ಕೃಷ್ಣ ಹೇಳಿದ, ಸರ್ವಂ ವಾಸುದೇವಂ ಸರ್ವಮಿತಿ ಅಂತ ತಿಳ್ಕೊಂಡಿರ್ತಕ್ಕಂಥ ಯಾವ ಜ್ಞಾನಿ ಅದನ ಆತ ಜ್ಞಾನಿತು ಒಮ್ಮ ಆತ್ಮ ಏವ. ಆ ಜ್ಞಾನಿ ನನ್ನಿಂದ ಬೇರೆ ಇರೋದಿಲ್ಲಪ್ಪ, ಅವನ ಆತ್ಮನದನ, ನನ್ನ ರೂಪನ ಒಂದು ರೂಪ ಅಂತ ತಿಳ್ಕೊಂಡು ಕೃಷ್ಣ ಹೇಳ್ತಾನೆ. ಅದಕ್ಕೆ ನಾವು ಅಂಥ ಸತ್ಯ ವಸ್ತುವಿನ ಅರುವನ್ನು ಮಾಡ್ಕೋಬೇಕು ಆಗಿತ್ತಂದ್ರೆ ಗುರುಗಳಿಗೆ ಶರಣಾಗತರಾಗಿ ಆ ಸತ್ಯ ವಸ್ತುವನ್ನು ಅರು ಮಾಡ್ಕೋಬೇಕು. ಅದಕ್ಕೆ ಗೀತೆಯೊಳಗನೆ ಹೇಳಿದರು, ಉಪನಿಷತ್ತದೊಳಗನೆ ಹೇಳಿದರು, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಉಪದೇಶಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಅದಕ್ಕೆ ಏನು ಮಾಡು ಅಂದ್ರೆ ಅಂಥ ಜ್ಞಾನವನ್ನು ಪಡ್ಕೋಬೇಕಾಗಿತ್ತು ಅಂದ್ರೆ ಗುರುಗಳಿಗೆ ಹೋಗಿ ನೀವು ಶರಣಾಗತನಾಗು. ಶರಣಾಗತನಾದ ಬಳಿಕ ಗುರುಗಳು ನಿನಗೆ ಉಪದೇಶವನ್ನು ಮಾಡುತ್ತಾರೆ. ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ ಉಪದೇಶಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಯಾರು ಆ ಆತ್ಮವನ್ನು ಅನವಶ್ಯರ ಪರಮ ವಸ್ತುವಿನ ಜ್ಞಾನ ಯಾರಿಗಾಗಿದೆಯೋ, ಸ್ವಾತ್ಮ ಸಾಕ್ಷಾತ್ಕಾರ ಯಾರಿಗಾಗಿದೆಯೋ ಅಂಥ ಜ್ಞಾನಿಗಳು ನಿಮಗೂ ಆ ಅನುಭವವನ್ನು ಕೊಡುತ್ತಾರೆ, ಅಂಥ ಜ್ಞಾನವನ್ನು ಉಪದೇಶ ಮಾಡುತ್ತಾರೆ. ಅದಕ್ಕೆ ಆಗಮದಲ್ಲಿ ಹೇಳ್ತಾರ, ಶಿವಾದನ್ಯ ಜಗನ್ಮಿತ್ಯ ಶಿವಸಮಿತ್ ಸ್ವರೂಪಕ ಉಪದೇಶಂತೆ ತೇ ಜ್ಞಾನ ಉಪದೇಶಂತೆ ಗುರುಣ ತತ್ವದರ್ಶನ. ಅಲ್ಲಿ ಗುರುಗಳು ಏನು ಮಾಡ್ತಾರಂತ, ಯಾರು ಶಿಷ್ಯರು ಆದರೆ ಗುರುಗಳಿಗೆ ಶರಣಾಗತನಾಗ ಅವರು ಉಪದೇಶ ಮಾಡಬೇಕಲ್ಲ. ಉಪದೇಶಂತೆ ತೇ ಜ್ಞಾನ. ಆ ಜ್ಞಾನ ಯಾವುದು ಅಂದ್ರೆ ಶಿವ ಸಮಿತ್ ಸ್ವರೂಪಕ. ಶಿವಾದನ್ಯ ಜಗನ್ಮಿತ್ಯ, ಶಿವನಿಂದ ಭಿನ್ನವಾಗಿರತಕ್ಕಂಥ ಏನಂತ ನಾವು ತಿಳ್ಕೊಂಡು ಅದೆಲ್ಲ ಮಿಥ್ಯ ಅನಿಸ್ತದೆ. ಅದಕ್ಕಾಗಿ ಶಿವನಿಂದ ಭಿನ್ನ ಯಾವುದೂ ಇಲ್ಲ. ಎಲ್ಲವೂ ಶಿವನ ರೂಪ ಆದ ಬಳಿಕ, ಎಲ್ಲವೂ ಲಿಂಗ ಮಧ್ಯೆ ಜಗತ್ಸರ್ವಂ ಅಂದ ಬಳಿಕ ಎಲ್ಲವೂ ಶಿವರೂಪದ, ಎಲ್ಲವೂ ಲಿಂಗರೂಪದ, ಎಲ್ಲವೂ ಬ್ರಹ್ಮರೂಪದ. ಬ್ರಹ್ಮನಿಂದ ಬೇರೆ ಮತ್ತೊಂದಿಲ್ಲ. ಮತ್ತಿದೆಲ್ಲ ಜಗತ್ ಕಾಣಿಸ್ತದಲ್ಲ ಅಂತಂದ್ರೆ ಇದು ಇವತ್ತದ ಭ್ರಾಂತಿಯಿಂದ ಕಾಣಿಸ್ತದ ವಿನಃ
ಇದು ವಾಸ್ತವಿಕವಾಗಿ ಇದು ಇರೋದು. ಅದಕ್ಕೆ ಉದಾಹರಣೆ ಕೊಡ್ತಾರೆ, ಗಗನ ಪುಷ್ಪಾದಿಗಳನ್ನು ಕೊಡ್ತಾರೆ, ಮೃಗಜಲ ಕೊಡ್ತಾರೆ. ಗಗನದಲ್ಲಿ ಪುಷ್ಪಗಳ ಕಾಣಿಸ್ತವ, ಅಲ್ಲಿ ಪುಷ್ಪಗಳಿರೋದಿಲ್ಲ. ಹಾಗಾಗಿ ಜಗತ್ತು ಕಾಣಿಸ್ತದ, ಆದರೆ ಜಗತ್ತು ವಾಸ್ತವಿಕವಾಗಿಲ್ಲ. ಬ್ರಹ್ಮ ಒಂದೇ ಸತ್ಯದ. ಅದಕ್ಕೆ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತಂದು ತೋರೋದೆಲ್ಲ ಮಿಥ್ಯ. ಏನು ತೋರಾಕತ್ತದ ಇದು ಭ್ರಾಂತಿಯಿಂದ ತೋರಾಕತ್ತದ, ವಾಸ್ತವಿಕ ಇದು ಇಲ್ಲ. ಅದಕ್ಕಂಥ ಸತ್ಯ ವಸ್ತುವನ್ನು ನೀನು ತಿಳ್ಕೊ. ಅದಕ್ಕೆ ಅಂಥ ಜ್ಞಾನವನ್ನು ನೀನು ಪಡ್ಕೊಂಡು ಅಂದ್ರೆ ಆ ಪರಮಾತ್ಮನ ಸ್ವರೂಪಣಿ ಆಗ್ತಿ, ಆ ಪರಮಾತ್ಮನಿಗೆ ಅತಿ ಸಮೀಪನಾಗ್ತಿ, ಅಂದ್ರೆ ಅವನ ಆತ್ಮವೇ ನೀನಾಗ್ತಿ ಅನ್ನೋ ಒಂದು ಮಾತನ್ನು ಹೇಳ್ತಾ ನನ್ನೆರಡು ಮಾತನ್ನು ಸದ್ಗುಣ ಚರಣಾలను ಅರ್ಪಿಸುತ್ತೇನೆ. ಪೂಜ್ಯರ ದಿವ್ಯ ಶ್ರೀ ಚರಣಗಳಲ್ಲಿ ಅನಂತ